ಚಿಕ್ಕಮಗಳೂರು ನಗರದ ವಿವಿಧ ಕಡೆಗಳಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದ ಶ್ರೀಲೇಖಾ ಚಿತ್ರಮಂದಿರದ ಮುಂಭಾಗದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅಪ್ಪು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಡಿಕೆಡಿ ಸಾತ್ವಿಕ್, ಸ್ವಚ್ಛ ಕಾರ್ಮಿಕರಾದ ಹನುಮಂತರಾಯ, ಪೌರ ಕಾರ್ಮಿಕರಾದ ಶ್ರೀಪಾದ್, ಮೆಸ್ಕಾಂ ಇಲಾಖೆ ಮಲ್ಲೇಶ್, ರೈತ ಮುಖಂಡರಾದ ಶಿವಣ್ಣ, ನರ್ಸಮ್ಮ, ಕಾಬುಲ್, ರಾಜೇಂದ್ರ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಅಪ್ಪು ಯೂತ್ ಬ್ರಿಗೇಡ್ನ ಪ್ರಧಾನ ಕಾರ್ಯದರ್ಶಿ ಶಿವು ಅವರು ಮಾತನಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ, ಪುನೀತ್ ರಾಜ್ಕುಮಾರ್ ಅವರು ಸಮಾಜ ತಿದ್ದುವ ಚಲನಚಿತ್ರಗಳಲ್ಲಿ ನಟಿಸಿದ್ದಲ್ಲದೆ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿ ಹಲವರ ಬಾಳಿಗೆ ಬೆಳಕಾಗಿದ್ದಾರೆ ಎಂದರು. ಕರ್ನಾಟಕದ ವಿಶ್ವಮಾನವ ಕಾಫಿ ನಾಡಿನ ಅಳಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಅಪ್ಪು ಸರ್ ಅವರದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ ಮತ್ತು ಅನ್ನದಾನ ಮತ್ತು ಸನ್ಮಾನ ಕಾರ್ಯಕ್ರಮ ಇದೆಲ್ಲ ಮಾಡಿದ್ದೇವೆ. ಅವ್ರ ಹೆಸರಲ್ಲಿ ನಾವು ಮುಂದಕ್ಕೂ ಇದೇ ಥರನೇ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡಿದ್ದೀವಿ. ಕೆಟ್ಟವರಿಗೂ ಒಳ್ಳೆಯದೇ ಬಯಸೋಣ ಅಂತ ಹೇಳಿದ್ದಾರೆ, ಕೆಟ್ಟವರಿಗೂ ಒಳ್ಳೆಯದೇ ಬಯಸ್ತೀವಿ. ಜೈ ಪವರ್ ಸ್ಟಾರ್. ಪುನೀತ್ ರವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಇಲ್ಲಿ ಪುನೀತ್ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಮೂರು ಅಪ್ಪು ಅಭಿಮಾನಿ ಬಳಗದ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇಲ್ಲಿ ನೋಡ್ಬೋದು ತುಂಬ ನಿಮ್ಮ ಹುಡುಗರು, ನಿಮ್ಮ ಸಡಗರ ತುಂಬ ಸಂತೋಷದಲ್ಲಿ ಆಚರಿಸ್ತಾ ಇದ್ದೀರಾ. ಏನು ಸರ್ ಈ ಪ್ರೋಗ್ರಾಮ್ ಬಗ್ಗೆ? ಸರ್, ಇವತ್ತು ನಮ್ಮಲ್ಲಿ ಜೊತೆ ಇಲ್ಲ ಪುನೀತ್ ರಾಜ್ಕುಮಾರ್ ಅವರು, ಬಟ್ ಅವರಿಲ್ಲ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಸದಾ ಅವರು ಎಲ್ಲರಲ್ಲೂ ಜೀವಂತ ಆಗಿರ್ತಾರೆ. ನೀವು ಪ್ರತಿ ರೋಡು ಗಲ್ಲಿ ನೋಡ್ಬೋದು, ಪ್ರತಿ ಊರಲ್ಲಿ ನೋಡಿದ್ರು ಕೂಡ ಅವ್ರ ಬ್ಯಾನರು, ಸಿಲ್ಸ್ ಪ್ರತಿಯೊಂದು ಕಡೆನೂ ಅವ್ರು ನಾವು ಜೀವಂತವಾಗಿ ಇಟ್ಟಿದ್ದೀವಿ. ಮುಂದೇನು ಅದೇ ರೀತಿ ಇರ್ತೀವಿ. ಇವತ್ತು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 14ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಅವತ್ತು ಕೂಡ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಇವತ್ತು ಕೂಡ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸ್ವೀಟ್ಸ್ ಹಂಚಿದ್ದೀವಿ. ಈಗ ಬೆಳಗ್ಗೆ ತುಂಬ ಕೆಲವರಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ, ರೈತರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, KB ಲೈನ್ಸ್ಮೆನ್ಗಳು ಹಾಗೂ ಜಿ ಕನ್ನಡದಲ್ಲಿ ರನ್ನರ್ ಅಪ್ ಆದಂಥ ಸಾತ್ವಿಕ್ ಶೆಟ್ಟಿ ಅವರಿದ್ದಾರೆ. ಅವ್ರಿಗೂ ಕೂಡ ಇವತ್ತು ನಮ್ಮ ಅಪ್ಪು ಯೂತ್ ಬ್ರಿಗೇಡ್ ಚಿಕ್ಕಮಗಳೂರು ವತಿಯಿಂದ ಸನ್ಮಾನಗಳು ಇಟ್ಕೊಂಡಿದ್ವು. ಸನ್ಮಾನ ಕೂಡ ಆಯಿತು. ಇನ್ನೇನೀಗ ಸಿನಿಮಾ ಬಿಟ್ಟಾಗ ಪ್ರೇಕ್ಷಕರಿಗೆ ಮತ್ತು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕೂಡ, ಅನ್ನದಾನ ಕೂಡ ಮಾಡ್ತಿದ್ದೀವಿ ಅವರ ಹೆಸರಲ್ಲಿ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಅಪ್ಪು ಯೂತ್ ಬ್ರಿಗೇಡ್ ಚಿಕ್ಕಮಗಳೂರು ತಂಡದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಅನ್ನದಾನ ಕಾರ್ಯಕ್ರಮ ಬಾಕಿದೆ. ಹಾಗೆ ಎಲ್ಲರೂ ತುಂಬ ಹುಡುಗರು ನಮಗೆ ಸಹಕಾರ ಮಾಡಿದ್ದಾರೆ. ನಮ್ಮ ಪ್ರದೀಪ್ ಅಣ್ಣ, ಶಿವಣ್ಣ, ಶಶಿ, ಪ್ರಮೋದ್, ಆಮೇಲೆ ನಮ್ಮ ಕ್ಯಾಟರಿನ್ ರವೀಣ ಮತ್ತು ತುಂಬ ಜನ ನಮಗೆ ಆದರ್ಶ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಎಲ್ಲ ಅಪ್ಪು ಕ್ರಿಕೆಟ್ ತಂಡದ ಕೂಡ ಸಪೋರ್ಟ್ ಮಾಡಿದೆ. ಈ ಕಾರ್ಯಕ್ರಮ ಯಶಸ್ವಿ ಪ್ರಮುಖ ಕಾರಣ ನಮ್ಮ ಅಪ್ಪು ಕ್ರಿಕೆಟ್ ಟೀಮು. ಹಾಗೆ ಅಪ್ಪು ರಿಲೀಸ್ ದಿನ ತುಂಬ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇದೇ ರೀತಿ ನಾವು ಮುಂದೆ ಕೂಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಪ್ಪು ಸರ್ ಹೆಸರನ್ನು ಶಾಶ್ವತಗೊಳಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಭಿಮಾನಿಗಳು ಅಂತ ಹೇಳ್ತಾ ನನ್ನೆರಡು ಮಾತು ನಮಗೆ ಧನ್ಯವಾದಗಳು. 50ನೇ ವರ್ಷದ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು
ಮೆಸ್ಕಾಂ ನೌಕರನಾಗಿದ್ದಕ್ಕಿಂತ ನನ್ನನ್ನು ಗುರುತಿಸಿ ಈ ಜಾಗಕ್ಕೆ ಕರೆಸಿ ಎಲ್ಲ ಬಳಗದವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಇದೇ ಥರ ಎಲ್ಲರಿಗೂ ನೌಕರರಿಗೆ ಮಾಡ್ತಾ ಇದ್ದರೆ ಕೆಲಸ ಮಾಡಲಿಕ್ಕೆ ಇನ್ನೂ ಸೃಷ್ಟಿ ಸಿಗುತ್ತೆ. ಇದೇ ರೀತಿ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಆಡಂಬರವಾಗಿ ಏನೋ ಮಾಡೋದಕ್ಕಿಂತ ಇವತ್ತು 4 ಜನಕ್ಕೆ ನೋಡೋದನ್ನು ತೋರಿಸ್ಕೊಟ್ಟಂಥ ನಮ್ಮ ಶಿವು ಅವರ ಅಧ್ಯಕ್ಷತೆ ಎಲ್ಲ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಚಿಕ್ಕಮಂಗ್ಳೂರು ನಮ್ಮ ಕಾಫಿ ನಾಡು ಚಿಕ್ಕಮಂಗ್ಳೂರಿನಲ್ಲಿ ನನ್ನ ಕರೆಸಿ ಗುರುತಿಸಿ ನನ್ನ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು DKDಲಿ ಮಾಡಬೇಕಾದ್ರೆ ಅಪ್ಪು ಸರ್ ಮುಂದೆ ಮಾಡಬೇಕು ಡ್ಯಾನ್ಸು ಅಂತ ನಂಗೆ ತುಂಬ ಆಸೆ ಇತ್ತು. ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಅದೇ ಅಣ್ಣನ ಜೊತೆ ಶಿವಣ್ಣನ ಜೊತೆ ಮಾಡಿದ್ನಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಅದು ಏನೇ ಬಂದರೂ ಇಲ್ಲಿ ಅಪ್ಪು ಅಭಿಮಾನಿಗಳು ನಿಜವಾಗ್ಲೂ ಇವರೆಲ್ಲರಿಗೂ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ಎಷ್ಟೋ ಜನ ಅಪ್ಪು ಅಭಿಮಾನಿ ಅಂತಾರೆ, ಬಟ್ ಅಪ್ಪು ಅಭಿಮಾನಿಗಳು ಇಲ್ಲಿ ನಿಜವಾಗ್ಲೂ ಇದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಫಿನಾಡು ಅಳಿಯ ಅಪ್ಪು ಆಗಿರ್ಬೋದು, ಬಟ್ ಇಡೀ ಕರ್ನಾಟಕಕ್ಕೆ ದೇವರಾಗಿದ್ದಾರೆ. ಅವರಿಗೆ ಈ ದೇವರುಗಳ ಅಭಿಮಾನಿಗಳಿದಾರಲ್ಲ, ಅವ್ರು ಇವತ್ತು ನಿಜವಾಗ್ಲೂ ಪ್ರೂವ್ ಮಾಡ್ತಾ ಇದ್ದಾರೆ ಅವ್ರ ಅಭಿಮಾನಿ ಅಂತೇಳಿ. ಹಾಲೆಲ್ಲ ಹಾಕಿ ನನ್ನ ಮಗ ಬೆಳಗ್ಗೆನೂ ಹೇಳ್ಕೊ ಬರ್ತಾ ಇದ್ದ, ಯಾರು ಹಾಲು ಹಾಕ್ತಾಯಿದ್ರು ಇದಕ್ಕೆ ಅಂತ, ಹಾಲು ಇಲ್ದವ್ರಿಗೆ ಕೊಡಬೇಕು ಅಂತ ಅಪ್ಪು ಸರ್ ಹೇಳಿದರು. ಅಪ್ಪು ಬಾಸು ಇವ್ರು ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಇವತ್ತು ಅಪ್ಪು ಬ್ರಿಗೇಡ್ ಅವರು ಊಟ, ಅವರಿಗೆ ಅಪ್ಪು ಅಭಿಮಾನಿಗಳಿಗೆ ಊಟ ಹಾಕ್ಸೋದು, ಅವರಿಗೆ ಯಾರು ಕಲೆಗಳು ಇರೋರಿಗೆ ಕಲಾವಿದರಿಗೆ ಕರೆಸಿ ಒಂದು ಸನ್ಮಾನ ಮಾಡಿ, ಆಡಂಬರ ಅದ್ದೂರಿ ಇಲ್ಲದೆ ನಿಜವಾಗ್ಲೂ ಉಪವಾಸ ಅಂದರೆ ಊಟದ ಅನ್ನದಾನ ಅನ್ನೋದು ಒಂದು ಶ್ರೇಷ್ಠ ದಾನ. ಅದನ್ನು ಅನ್ನದಾನ ಮಾಡಿ ಜೊತೆಗೆ ಎಲ್ರಿಗೂ ಸನ್ಮಾನ ಮಾಡಿದ್ದಾರೆ ಗುರುತಿಸಿ. ಅವ್ರಿಗೆ ನಿಜವಾಗ್ಲೂ ಕೋಟಿ ನಮನಗಳು. IDST ಕಾಲೇಜು ಈ ಫಿಲಮ್ ನೋಡಿದ್ರ ಮುಂಚೆ ನೀವು? ಮತ್ತೊಂದ್ಸತಿ ಬಂದಿದ್ದೀರಾ? ಚೆನ್ನಾಗಿದೆ. ಹೌದಾ? ಎಷ್ಟು ಸತಿ ಬಂದರೂ ನೋಡ್ತೀರಾ ಎಲ್ಲರೂ? ನೀವು ಎಷ್ಟು ಸತಿ ನೋಡಿಲ್ಲ? ಈಗ ಮತ್ತೊಂದ್ಸತಿ ನೋಡ್ತಾ ಇದ್ದೀವಿ. ಮನೇಲೆಲ್ಲ TV ನೋಡಲ್ವಾ? ಮತ್ತಂದ್ರೂ ಥಿಯೇಟ್ರಿಗೆ ಯಾಕೆ ಬರಬೇಕು? ಒಟ್ಟು ಥಿಯೇಟ್ರಲ್ಲಿ ಚೆನ್ನಾಗಿರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ, ಜೊತೆಗೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಹಾಂ, ಸೂರ್ಯ ವರ್ಷದಿಂದ ರೀ-ರಿಲೀಸ್ ನೋಡಿದ್ವಿ. ಜೋರಾಗಿ ರೀ-ರಿಲೀಸ್ ಆಗ್ತಿದೆ. ಎಲ್ಲ ಅಭಿಮಾನಿಗಳು ಎಲ್ಲ ಒಟ್ಟಿಗೆ ಬಂದಿದ್ವಿ. 20 ಜನ ಬಂದಿದ್ವಿ. ಎಷ್ಟು ಫಿಲಮ್ ನೋಡಿರೋದು ನೀವು? 23 ವರ್ಷದಿಂದ ನೋಡಿದ್ದು ಪಿಕ್ಚರ್. ತುಂಬ ಸಲ ಹೆಚ್ಚು ಕಮ್ಮಿ ತುಂಬ ಸಲ ನೋಡಿದ್ವಿ. ಅದೇ ರೀ-ರಿಲೀಸ್ ಅಲ್ಲ ಇದು, ಇನ್ನೂ ಖುಷಿ ಆಗ್ತಿದೆ. ಅಪ್ಪು ಬಾಸ್ ಪಿಕ್ಚರ್ ಇನ್ನೂ ರಿಲೀಸ್ ಆಗ್ತಿರ್ಬೇಕು, ಇನ್ನೂ ಎಂಜಾಯ್ ಮಾಡ್ತಿರ್ತೀವಿ ನಾವು. ಇದೇ ಸಂದರ್ಭದಲ್ಲಿ ನೆರೆದಿದ್ದ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೊಡ್ಡ ಮನೆಗೆ ರಾಜವಂಶಕ್ಕೆ ಸ್ಟಾರ್ 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 ಪುನೀತ್ ರಾಜ್ಕುಮಾರ್ ಅವರಿಗೆ. ನಗರದ KSRTC ಬಸ್ ನಿಲ್ದಾಣದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಸಾರ್ವಜನಿಕರಿಗೆ ಭೋಜನದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಅಪ್ಪು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಅಪ್ಪು ಬಾಚ್ಕೆ
ಅಪ್ಪು ಬಾಸ್ಗೆ ಚಿಕ್ಕಮಗಳೂರು ಹಳೆ ಬ್ಯಾಂಕ್ಗೆ ಚಿಕ್ಕಮಗಳೂರು ಹಳೆ ಬ್ಯಾಂಕ್ಗೆ. ಈ ಸಂದರ್ಭದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ ಅಧ್ಯಕ್ಷರಾದ ಪ್ರದೀಪ್, ಜಯರಾಮ್, ಪ್ರಜ್ವಲ್, ದೀಪು, ಫರಾನ್, ದರ್ಶನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.